ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ಹಾಗೂ ಪ್ರೀತಮ್ ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೊತವರ್. ಇವತ್ತು ನಾವು ಬೆಳಗಾವಿ ಏನಂತೀರ ನೀವು ಮಹಾನಗರ ಪಾಲಿಕೆ ಎದುರುಗಡೆ ನಿಂತಿದ್ದೀವಿ. ಇಲ್ಲಿ ಏನಕ್ಕೆ ನಾವು ಬಂದಿರೋದು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಅದಕ್ಕಿರುವಂತಹ ಉತ್ತರ ಒಂದೇ, ಯಾವುದಪ್ಪ ಅಂತಂತಂದರೆ ನಿನ್ನೆ ಪೋಪ್ ಫ್ರಾನ್ಸಿಸ್ ಅವರು ತೀರ್ಕೊಂಡಂತಹ ಒಂದು ಏನಂತೀರ ನೀವು ಶೋಕಾಚರಣೆಗಾಗಿ ಭಾರತದ ಧ್ವಜವನ್ನು, ಅಂದರೆ ಎಲ್ಲೆಲ್ಲಿ ಧ್ವಜವನ್ನು ಹೋಸ್ಟ್ ಮಾಡ್ತಾರೋ, ಅಂದರೆ ಅದನ್ನು ಹಾರಿಸ್ತಾರೋ ಅಲ್ಲೆಲ್ಲ ಅರ್ಧ ಧ್ವಜವನ್ನು ಹಾರಿಸ್ಬೇಕು ಅನ್ನುವಂತಹ ಆದೇಶವನ್ನು ಜಾರಿ ಮಾಡಲಾಗಿತ್ತು. ಬಟ್ ಇವಾಗ ಏನು ಸಮಸ್ಯೆ ಆಯ್ತಪ್ಪ ಅಂತಂತಂದರೆ, ನಿನ್ನೆ ಬೆಳಗಾವಿಯ ಏನಂತೀರ ನೀವು ಮೇನ್ ಅದು ಕೆರೆಯ ಒಂದು ಧ್ವಜ ಏನಾಯ್ತಲ್ಲ, ಧ್ವಜಸ್ತಂಭದಲ್ಲಿ ಧ್ವಜ ಏನು ಹಾರಿಸ್ತಾರಲ್ಲ ಅದು ಅರ್ಧ ಹಾರಿರಲಿಲ್ಲ, ಅದು ಫುಲ್ ಹಾರಿತ್ತು. ಇದನ್ನು ಕೇಳಿಕೊಂಡು ಏನಂತೀರ ನೀವು ಇಲ್ಲಿರ್ತಕ್ಕಂತಹ ನಮ್ಮ ಬಾಯಿಯವ್ರ ಕಡೆ ಹೋದರೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಇದು ಎಕ್ಸಾಕ್ಟಾಗಿ ಹೇಳಬೇಕಪ್ಪ ಅಂದರೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ, ಮೇಲ್ಗಳನ್ನು ಚೆಕ್ ಮಾಡಿದ್ರು ಕೂಡ ಮೇಲಿಲ್ಲ, ನೀವೇ ಕೊಡಿ ನಮಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದನ್ನು ಕೊಡಬೇಕಾದಂಥ ಕೆಲಸ ಯಾರ್ದು ಅಲ್ವಾ? ಇದನ್ನ ಕೊಡಬೇಕಾದಂಥ ಕೆಲಸ ನಿಜವಾಗ್ಲೂ ಡಿ ಸಿ ಅವ್ರದ್ದು. ಡಿ ಸಿ ಅವ್ರ ಮೇಲೆ ಕಳಿಸಿಲ್ವಾ? ನಾವು ಏನಕ್ಕೆ ಈ ಮಾತು ಕೇಳ್ತಿದ್ದೀವಿ ಅಂತಂದರೆ, ಸಣ್ಣ ಸಣ್ಣ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಧ್ವಜವನ್ನು ಹಾಫ್ ಹಾರಿಸಿ ಅಲ್ಲಿ ಏನಂತೀರ ನೀವು ಅವ್ರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಬಟ್ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಈ ಕೆಲಸ ಆಗೇ ಇಲ್ಲ. ಯಾಕೆ ಈ ಕೆಲಸ ಆಗಿಲ್ಲ? ನಿರ್ಲಕ್ಷ್ಯನ ಏನ? ಮತ್ತು ಒಂದು ಸಣ್ಣ ಪ್ರಶ್ನೆ, ಒಂದು ಸಿಂಪಲ್ ಪ್ರಶ್ನೆ ಏನು ಹುಟ್ಕೊಳ್ಳುತ್ತಪ್ಪ ಅಂತಂತಂದರೆ, ಇವರು ಎಕ್ಸಾಕ್ಟಾಗಿ ಪೇಮೆಂಟ್ ತೊಗೊಂಡು ಕೆಲಸ ಮಾಡೋದು ಏನಕ್ಕೆ ಅಲ್ವಾ? ಇವರು ನಮಗೆ ವಾಪಸ್ ಹೇಳ್ತಾರೆ, ಇಲ್ಲಪ್ಪ ಅದು ಆದೇಶ ಏನಾಗೈತೆ ಅದನ್ನು ಅದ್ರ ಪ್ರತಿ ನೀವು ನಮಗೆ ಕೊಡಿ ಅನ್ನುವಂತಹ ಮಾತನ್ನು ನಮಗೆ ಕೇಳ್ತಾರೆ. ಇವ್ರಿಗೆ ಪ್ರತಿ ಕೂಡ ನಾವೇ ಕೊಡೋದಾದರೆ ಇವ್ರ ಪೇಮೆಂಟ್ ಏನಕ್ಕೆ? ನಮಗೆ ಪೇಮೆಂಟ್ ಹಾಕಿಲ್ಲ, ಇಲ್ಲಪ್ಪ ಅಂದರೆ ನಮ್ಮ ಹತ್ರನ ಪೇಮೆಂಟ್ ಇಸ್ಕೊಳ್ಳಿ. ಇವಾಗಲಾದರೂ ನಮ್ಮ ಹತ್ರನೇ ಪೇಮೆಂಟ್ ಇಸ್ಕೊಂತವ್ರೆ. ಆದ ಮಾತು ಕೂಡ ನಿಜಾನೇ. ಏನಕ್ಕಂದರೆ ನಾವು ತುಂಬಿರುವಂತಹ ಟ್ಯಾಕ್ಸನ್ನೇ ಯೂಸ್ ಮಾಡ್ಕೊಂಡು ಇವ್ರಿಗೆ ಪೇಮೆಂಟ್ ಹಾಕ್ತಾರೆ ಅಲ್ವಾ? ಬಟ್ ಆದರೂ ಕೂಡ ಇವಾಗ ಒಂದು ಇವರು ಡೈರೆಕ್ಟಾಗಿ ಬಂದು ಕ್ಷಮಾಪಣೆ ಕೇಳ್ತಾರಾ? ಇಲ್ಲಪ್ಪ ಅಂತಂತಂದರೆ ಇದ್ರ ಮುಂದಿನ ಕಾರ್ಯಾಚರಣೆ ಏನು? ಇದನ್ನಂತೂ ನಾವು ಡಿ ಸಿ ಅವ್ರಿಗೂ ತಗೊಂಡು ಹೋಗ್ತೀವಿ. ಡಿ ಸಿ ಅವ್ರಿಗೂ ಕೂಡ ಇದನ್ನು ಒಂದು ಮನವಿ ಮಾಡ್ಕೊತೀವಿ. ಡಿ ಸಿ ಅವ್ರಿಗೂ ಕೂಡ ಒಂದು ಲೆಟರ್ ಬರಿಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಡಿ ಸಿ ಅವ್ರ ಮುಂದೆ ಕೂಡ ಈ ಒಂದು ಪ್ರಸ್ತುತ ವಿಷಯವನ್ನು ಪ್ರಸ್ತಾಪನೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲೈತೆ. ಸೊ ಇದಕ್ಕೇನು ಹೇಳ್ತೀರಾ? ಇಲ್ಲಪ್ಪ ಅಂತಂದರೆ ಈ ವಿಡಿಯೋ ಇನ್ನೂ ಇಷ್ಟೊಂದು ಶೇರ್ ಮಾಡಬೇಕಲ್ಲ ನೀವು, ಇದು ಫುಲ್ಲು ಜೋರಾಗಿ ಸೌಂಡ್ ಮಾಡಬೇಕು. ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ, ಮೇಲೆ ಕುಂತಿರ್ತಾರಲ್ಲ ಅವ್ರಿಗೆ ಇವೆಲ್ಲ ಗುರುತಾಗಲ್ಲ. ಯಾವ ಆದೇಶ ಹೊರಡಿಸ್ಬಿಟ್ರೆ ಮುಗ್ದೋಯ್ತಪ್ಪ, ಎಲ್ಲ ಮುಗ್ದೋಯ್ತು, ಆದೇಶ ಎಲ್ಲ ಆಯಿತು, ಎಲ್ಲ ಕರೆಕ್ಟಾಗಿ ಆಯಿತು, ಎಲ್ಲ ಪಾಲನೆ ಮಾಡವ್ರೆ. ಬಟ್ ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಸಣ್ಣ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಧ್ವಜವನ್ನು ಅರ್ಧಕ್ಕೆ ಹಾರಿಸ್ಬಿಟ್ಟಿದ್ದಾರೆ. ಬಟ್ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಆದಂತಹ ಒಂದು ಏನಂತೀರ ನೀವು ಆಕ್ಸಿಡೆಂಟ್ ಅಂತಿರೋ, ಇಲ್ಲಪ್ಪ ಅಂತಂತಂದರೆ ಒಂದು ಅಚಾತುರ್ಯ ಅಂತಿರೋ, ಇಲ್ಲ ಅಂತಂದರೆ ಗುರ್ತಿದ್ದು ಬೇಕು ಅಂತ ಮಾಡಿರುವಂತಹ ಕೆಲಸ ಅನ್ಕೊಂತಿರೋ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ವೀಕ್ಷಕರೇ. ಇದು ಕರೆಕ್ಟಾ ತಪ್ಪಾ ಅನ್ನುವಂತಹ ಮಾತನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದೇ ರೀತಿ ಈ ವಿಡಿಯೋ ಜಾಸ್ತಿ ಜನರಿಗೆ ಶೇರ್ ಮಾಡಿದ್ರೆ ಜಾಸ್ತಿ ಜನರಿಗೆ ಹೋಗಿ ಮುಟ್ಟುತ್ತೆ. ಆಮೇಲೆ ಏನು ಮೇಲಧಿಕಾರಿಗಳು ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಹೋಗಿ ಮುಟ್ಟುತ್ತೆ. ಸೊ ಅವ್ರು ಮುಟ್ಟೋ ಕೆಲಸ ನಿಮ್ಮದು. ಅದ್ರ ಜೊತೆಗೆ ಅವ್ರಿಗೇನು ಲೆಟರ್ ಹಾಕಬೇಕೋ, ಮನವಿ ಹಾಕಬೇಕೋ ಅದನ್ನೆಲ್ಲ ನಾವು ಹಾಕ್ತೀವಿ. ಇದಕ್ಕೇನು ಶಿಕ್ಷೆ ಸಲ್ಲಬೇಕೋ ಆ ಶಿಕ್ಷೆ ಸಲ್ಲೋವಾಗೂ ಕೂಡ ನಾವು ಮಾಡ್ತೀವಿ. ಸೊ ಇದಾಗಿತ್ತು ಈ ಹೊತ್ತಿನ ಗ್ರೌಂಡ್ ಲೆವೆಲ್ ರಿಪೋರ್ಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ, ಜೊತೆಗೆ ಪ್ರೀತಮ್ ನ್ಯೂಸನ್ನು ಕೂಡ. ಧನ್ಯವಾದ.